ದೀಕ್ಷಿತ ನಾವಾಗಲೇ ಎಷ್ಟು ಟನ್ ಆಗ್ತಿದ್ದಾನೆ ಏನು ಹೋಗೋಣ ಇಲ್ಲೇನಾ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಫ್ರೆಂಡ್ಸ್, ಏನಾಗುತ್ತೆ ಬುಧವಾರ ಬೆಳಗ್ಗೆ. ಸೊ ಬುಧವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನೀವು ಟೈಮ್ ಕೂಡ ನೋಡ್ಬೋದು ಎಷ್ಟಾಗಿದೆ ಅಂತ. ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ನೋಡಿ 7 o'clock ಆಗಿದೆ. ಸೊ ಹಾಗೆ ಫ್ರೆಂಡ್ಸ್, ಇವಾಗ ಲಾಗ್ನ ಶುರು ಮಾಡಿದ್ದೀನಿ. ಫ್ರೆಂಡ್ಸ್, ಇನ್ನು ರಂಗೋಲಿ ಕೂಡ ನೋಡ್ಬೋದು. ನೆನ್ನೆ ಹಾಕಿರೋ ರಂಗೋಲಿ ಇನ್ನೂ ತೆಗ್ದಿಲ್ಲ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ವಾತಾವರಣ ಕೂಡ ನೋಡಿ ಎಷ್ಟು ಕೂಲ್ ಆಗಿದೆ, ಚೆನ್ನಾಗಿದೆ ಅಂತೇಳಿ. ವಾವ್, ಸೂಪರ್ ಆಗಿದೆ ಫ್ರೆಂಡ್ಸ್ ವಾತಾವರಣ ಅಂತೂ. ನಿನ್ನೆ ರಾತ್ರಿ ಮಳೆ ಬಂದೋಗಿತ್ತಲ್ವಾ. ಹಾಗೆ ಫ್ರೆಂಡ್ಸ್, ನಿನ್ನೆ ರಾತ್ರಿ ಮಳೆ ಬಂದೋಗಿತ್ತು. ಸೊ ಹಾಗಾಗಿ ವೆದರ್ ಅಂತೂ ತುಂಬ ಕೂಲಾಗಿ ಸೂಪರ್ ಆಗಿದೆ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಬೆಳಗ್ಗೆ ಎದ್ದು ಬಟ್ಟೆ ಕೂಡ ಒಗೆಯಕ್ಕೆ ಹಾಕಿದ್ದೆ ಇವತ್ತು. ಸೊ ನನ್ನ ಮಕ್ಕಳು ಮಲಗಿದ್ದಾರೆ ಇಲ್ಲಿ. ಹಾಗೆ ಫ್ರೆಂಡ್ಸ್, ನನ್ನ ಚಿಕ್ಕ ಮಗುಂದೇ ನನಗೆ ಭಯ. ಯಾಕಪ್ಪ ಅಂದರೆ ಸ್ವಲ್ಪ ಒಂದು ಪಿನ್ ಸೈಲೆಂಟ್ ಇರಬೇಕು ಅವನಿಗೆ. ಇವಾಗ ನಾನು ಬಟ್ಟೆ ಒಗಿಲಿಕ್ಕೆ ಹಾಕಿದ್ದೀನಿ. ಸೊ ಆ ಸೌಂಡಿಗೆ ಎದ್ದವನು ಆ್ಯಕ್ಚುಲಿ. ಆಮೇಲೆ ಮತ್ತೆ ನಾನು ಮತ್ತೆ ಫೇನ್ ಮಾಡಿ ಮಲಗಿಸ್ಬಂದೆ. ಯಾಕಪ್ಪ ಅಂದರೆ ನಂದು ಸ್ವಲ್ಪ ಬಟ್ಟೆ ಒಗಿಲಿಕ್ಕಿದೆ ಫ್ರೆಂಡ್ಸ್ ಸ್ವಲ್ಪ. ಸೊ ಹಾಗೆ ನೋಡಿ ಬಟ್ಟೆ ಒಗಿತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮ ಮನೆಗೆ ಹೋಗ್ಲಿಕ್ಕಿದೆ. ಸೊ ಅದಕ್ಕೆ ಎಲ್ಲನೂ ಮುಂಚೆನೆ ಒಂದು ಬಟ್ಟೆ ಸಿಕ್ಕಾಡೆ ಬೀಳುತ್ತೆ ಫ್ರೆಂಡ್ಸ್. ಮಕ್ಕಳಿಂದ ಇರುತ್ತೆ ನೋಡಿ ಫ್ರೆಂಡ್ಸ್, ಇಷ್ಟೊಂದು ರ್ಯಾಶ್ ಇದ್ದಾವೆ. ಸೊ ಎಲ್ಲನೂ ನೀಟ್ ಮಾಡಿ ಮುಗಿದು ಎತ್ತಿಟ್ಟು ಹೋಗಿಬಿಡೋಣ ಅಂತ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದಿದ್ದೀನಿ. ಸೊ ನಾನು ಸ್ವಲ್ಪ ನೋಡಿ ಎಷ್ಟು ಮಾತಾಡಲಿಕ್ಕೂ ಎಷ್ಟು ಭಯ ಆಗ್ತಿದೆ ನನ್ನ ಮಗನಿಂದ. ಹಾಗಾಗಿ ಸೊ ಹಾಗೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ಕೊಂಡು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್, ಸಿಗೋಣ. ಮತ್ತೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ. ಫ್ರೆಂಡ್ಸ್, ಇನ್ನು ಸೆಕೆಂಡ್ ಟ್ರಿಪ್ ಆಗಿದೆ. ಅದರಲ್ಲಿ ಜಾನ್ಸಾಗಿ ಬಂದುಬಿಟ್ಟೆ. ಸೊ ಇನ್ನು ಇದೊಂದು ಟ್ರಿಪ್ಪು ಇದೇನು ಓಡಾಡ್ತಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ. ಸೊ ಹಾಗೆ ಇನ್ನು ಬೆಡ್ಶೀಟ್ಸ್ ಇದೆ, ಮ್ಯಾಟ್ಸ್ ಇದೆ, ಮತ್ತು ಮಸಿ ಬಟ್ಟೆ. ಸೊ ಇವೆಲ್ಲ ಇದೆ ಫ್ರೆಂಡ್ಸ್. ಎಲ್ಲ ಓದಾಬಿಟ್ರೆ ಮುಗೀತು. ಆಮೇಲೆ ನನ್ನ ಕೆಲಸ ಮಾಡ್ಕೊಂಡು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಸೊ ಇವತ್ತು ನನ್ನ ಮಗನ ಸ್ಕೂಲ್ ಅಡ್ಮಿಷನ್. ಸೊ ಹಾಗಾಗಿ ಇವತ್ತು ಅಡ್ಮಿಷನ್ ಆಗಿರೋದ್ರಿಂದ ನಾವು ಅದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಇದ್ದಿರೋದು. ಇವತ್ತು ಅಡ್ಮಿಷನ್, ನಾಳೆ ಅಮ್ಮನ ಮನೆಗೆ ಹೋಗ್ತಾ ಇರೋದೆ. ಸೊ నేను ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಸ್ವಲ್ಪ ದಿನ ಇದ್ದು ಬರೋಣ ಅಂತ, ಓಕೆನಾ. ಸೊ ಹಾಗಾಗಿ ಸ್ವಲ್ಪ ಬಾಗಿಲಿಗೆ ರಂಗೋಲಿ ಹಾಕಿ ಬಂದುಬಿಡೋಣ ಫ್ರೆಂಡ್ಸ್. ಇಲ್ಲಾಂದರೆ ಬಾಗಿಲು ನೋಡೋಕ್ಕಾಗಲ್ಲ ನನಗೆ. ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ರೇ ಅದು ಸೂಪರಾಗಿರುತ್ತೆ. ಆಗ ಲಕ್ಷ್ಮಿನೂ ಮನೆಗೆ ಬರ್ತಾಳೆ ಅಂತ ಅನ್ಬೋದು. ರಾರ ಅಂತೀವಿ. ಸೊ ಹಾಗಾಗಿ ಬನ್ನಿ ರಂಗೋಲಿ ಹಾಕಿ ಬಂದುಬಿಡೋಣ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಇದನ್ನು ನನ್ನ ಹಸ್ಬೆಂಡು ಇಷ್ಟೊಂದು ಬಟ್ಟೆ ಬೀಳ್ತಾವಂತಾನೆ ಪಾಪ ಕೊಡಿಸ್ತಿದ್ದೆ. ಅವರು ಪಾಪ ಅಂತ ಕೊಡ್ತಿಲ್ಲ ಫ್ರೆಂಡ್ಸ್, ನಾನೇ ಹಠ ಮಾಡಿ ಕೊಡಿಸ್ಕೊಂಡಿದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಓಕೆನಾ. ಸೊ ಹಾಗಾಗಿ ಇಷ್ಟು ಬಟ್ಟೆ ಒಬ್ಬರು ಕೇಳಿಸಿಲ್ಲ ಅಂತ ಫ್ರೆಂಡ್ಸ್, ತುಂಬ ಕಷ್ಟ ಆಗ್ತಿತ್ತು. ನನ್ನ ಮಕ್ಕಳಂತೂ ಡೈಲಿ ಬರ್ತೇನೆ, ಸುಸ್ತಾಗ್ಬಿಡ್ತಿದೆ ಅಷ್ಟೇ ನನ್ನ ಕತೆ. ಸೊ ಈಗ ಬನ್ನಿ ಫ್ರೆಂಡ್ಸ್, ರಂಗೋಲಿ ಹಾಕಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ಸುಖ ಪುರುಷರು ನೋಡಿ ಫ್ರೆಂಡ್ಸ್, ಇವರೆಲ್ಲ ಎಲ್ಲೋ ಇರಬೇಕಿತ್ತು ಆ್ಯಕ್ಚುಲಿ.
ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನನ್ನಕ್ಕೆ ರಂಗೋಲಿ ಹೇಗೆ ಬಂದಿದೆ ಅಂತೇಳಿ ಹಾಕಿದ್ದೇನೆ. ಸೊ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಇಷ್ಟು ಬಟ್ಟೆನ ಮುಗ್ದಿದ್ದೀನಿ. ಈಗ ಮಸಿ ಬಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್. ಮುಸ್ರೆ ಬಟ್ಟೆ ಅಂತ ಹೇಳಿ ಕಿಚನಲ್ಲಿ ಯೂಸ್ ಮಾಡ್ತೀವಿ, ಅದನ್ನು ಹಾಕಿದ್ದೀನಿ ಒಗಿಲಿಕ್ಕೆ. ಸೊ ಅದು ಸ್ಟಾಪ್ ಆಗಿದೆ. ಇವಾಗ ಅದನ್ನು ಜಾಲಿಸ್ಬಿಟ್ಟು ಮ್ಯಾಟ್ ಹಾಕಬೇಕು. ಓಕೆ ಫ್ರೆಂಡ್ಸ್, ಫೈನಲಿ ಬಟ್ಟೆ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನೇನು ಒಣಕ್ಕೆ ಬರಬೇಕು ಅಷ್ಟೇ. ಸೊ ರೀ ಬಟ್ಟೆನ ಮೇಲೆ ಇಟ್ಟು ಬರಬೇಕು. ಏನ್ರಿ ಆಮೇಲೆ ಇಟ್ಬತ್ತೀಯಾ? ಯಾಕೊತ್ತಾ, ಆಮೇಲೆ ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಕಷ್ಟ ರೀ. ಇವತ್ತು ಅಡ್ಮಿಷನು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಇನ್ನು ಮನೆ ಕೆಲಸ ಮಾಡ್ಕೊಂಬಿಡೋಣ. ಪಾತ್ರೆ ಎಲ್ಲ ವಾಶ್ ಮಾಡಬೇಕು, ಕುಕ್ಕಿಂಗ್ ಮಾಡಬೇಕು. ಸೊ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೋಬೇಕು. ಅಲ್ಲಿವರೆಗೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ನಾನು ಕೂಡ ಫ್ರೆಶ್ ಆಗಿ ಬಂದೆ. ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾಯಿತು. ಎಲ್ಲನೂ ವಾಶ್ ಮಾಡಿ ಮತ್ತು ಇನ್ನು ಅಡುಗೆ ಒಂದು ಮಾಡ್ಕೋಬೇಕು. ಮತ್ತು ಬಟ್ಟೆಗಳು ಸಹ ಆಯಿತು. ಫೈನಲಿ ಎಲ್ಲ ಕೆಲಸ ಮುಗೀತು. ಟೈಮ್ ನೀವು ನೋಡ್ಬೋದು, ನಾನು ಎದ್ದಿದ್ದು ಒಂದು 6 o'clock ಎದ್ದಿದ್ದು. ಆ್ಯಕ್ಚುಲಿ 6:30 ಅಂದ್ಕೊಳ್ಳಿ. ಎದ್ದ ಪಚ್ಚಗಂದ ಪಚ್ಚ, ಏನು ನೋಡ್ತಾ ಇದೆಯಾ? ಏನು ನೋಡ್ತಿದ್ಯಾ ಕಂದಮ್ಮ? ಏನು ನೋಡ್ತಿದ್ಯಾ ಕಂದಮ್ಮ ನೀನು? ಮುದ್ದು ಬಂಗಾರಿ, ಮುದ್ದು ಬಂಗಾರಿ. ಆಯ್ತಾ ನಿದ್ದೆ ಚೆನ್ನಾಗಿ? ನನ್ನ ಮುದ್ದೆ ನಂದು. ನಮ್ಮ ಯಕ್ಷಿತಣ ನೋಡು ಎಲ್ಲಿಗೆ ಬಂದು ಮಕ್ಕಂಡೈತೆ. ಮುದ್ದು ಬಂಗಾರಿ ನೋಡು ಎಲ್ಲಿ ಬಂದೈತೆ. ಆಯ್ತಾ ಕಂದ ನಿದ್ದೆ? ಬಂಗಾರಿ ನಿಂದ ಆಯ್ತಾ? ಇವತ್ತು ಅಡ್ಮಿಷನ್ನು. ಯಕ್ಷಿತ್, ಅಪ್ಪಂಗೆ ತಲೆನೋವಂತೆ. ಮೆಂತ ಪ್ಲಸ್ ಎಲ್ಲಿ ಕಂದ? ಯಕ್ಷಿತಣ್ಣ, ಮೆಂತ ಪ್ಲಸ್ ಎಲ್ಲಿಟ್ರೋ ಗುಂಡಣ್ಣ? ನೆನ್ನೆ ಇವ್ರು ಹಿಡ್ಕೊಂಡಿದ್ರು ರೀ. ಎಲ್ಲಿ? ನೆನ್ನೆ ನೀನು ಇಸ್ಕೊಂಡ ಅವ್ರ ಹತ್ರ? ಇಸ್ಕೊಂಡಿದ್ದ?
ಮತ್ತೆ ಎಲ್ಲಿಟ್ಟೆ? ನಾನು ಇಸ್ಕೊಂಡಿಲ್ಲ. ನಾನು ರಾತ್ರಿ ಕಡೆ ಈ ಕಡೆ ಬಿಟ್ಟೋದ, ನನ್ನ ಮಕ್ಕಳು ಆಟಾಡಿ ಹಿಂಗೆ ಮಲ್ಕೊಂಡ್ಬಿಟ್ರು. ಸೊ ಎದ್ರು ಇವಾಗ ಇಬ್ರು ಸಣ್ಣವನು ಎದ್ದೇ ಬಿಟ್ಟ. ನಾನು ಸ್ವಲ್ಪ ಲೇಟಾಗಿ ಮಲ್ಕೊಂಡೆ ರೀ. ಗುಂಡಮ್ಮ, ನನ್ನ ಮುದ್ದು ಗುಂಡು, ನನ್ನ ಗುಂಡೋಣ ಚೆನ್ನಾಗಿ ನಿದ್ದೆ ಮಾಡಬೇಕು ಫ್ರೆಂಡ್ಸ್, ಅದೇ ಖುಷಿ ನನಗೆ. ಅಲ್ಲ ಬಂಗಾರಿ, ಚಂದ ನಿದ್ದೆ ಮಾಡಬೇಕು, ನನ್ನ ಮಗಳಿ ಚಂದ ನಿದ್ದೆ ಮಾಡಬೇಕು. ಅಪ್ಪ ನನಗೆ ಪಸ್ತೈತಿ ಡಿಶ್ ಹಂಗಾರೆ ಡಿಚ್ಚಿ ಡಿಕ್ಕಿ ಮೇಲೆ ಡಿಕ್ಕಿ ನಗು ಬರ್ತೈತಿ. ನಗು. ಸೊ ಹಾಗೆ ಫ್ರೆಂಡ್ಸ್, ಫೈನಲಿ ನನ್ನ ಮಗ ಎಲ್ಲ ಕೆಲಸ ಮಾಡ್ಕೊಂಡಾದ್ಮೇಲೆ ಎದ್ದಿದ್ದಾನೆ. ಸೊ ಒಳ್ಳೆ ಕೆಲಸ ಇವತ್ತು ನನ್ನ ಬಂಗಾರಿದ್ದು, ಒಳ್ಳೆ ಕೆಲಸ. ಹಾಗೆ ಫ್ರೆಂಡ್ಸ್, ಇನ್ನು ಬಟ್ಟೆಗೋಸ್ಕರ ಇವತ್ತು ಬೇಗ ಎದ್ದಿದ್ದಾಯಿತು. ಇನ್ನು ಬಟ್ಟೆ ನನ್ನ ಹಸ್ಬೆಂಡು ಟೆರೆಸ್ ಮೇಲೆ ಬಂದರೆ ಅದನ್ನು ಹಾಕಿದ್ರೆ ಆಯ್ತು. ಇನ್ನು ರೈಸ್ ಮಾಡ್ಕೋಬೇಕು. ಏನ್ರಿ ಒಳ್ಳೆ ನಿದ್ದೆ. ಅಪ್ಪ ನಿದ್ದೆ ಮಾಡ್ತಪ್ಪ, ಆದರೂ ತಲೆನೋವು ಅಂತೈತೆ. ಯಕ್ಷಿತಣ್ಣ, ನನ್ನ ಮಗನ ಖುಷಿ ಇವತ್ತು, ಖುಷಿ ಅಡ್ಮಿಷನ್ ಅಲ್ಲ, ಹಾಗಾಗಿ ಅಪ್ಪ ಮಕ್ಕಳು ನೋಡಪ್ಪ. ಸೊಳ್ಳೆ ಬತ್ತಿಯಿಂದ ಏನು ಕಂದ ಏನಪ್ಪ, ಏನು ಮುಂದೆ ರೀ? ಬಟ್ಟೆದು ಎಲ್ಲಿ ಹೊತ್ಕೊಂಡೋಗಿಟ್ರೆ ಒಣಾಕಿ. ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟೆ. ಮೆಂತ ಪ್ಲಸ್ ಸಿಗ್ಲಿಲ್ವಾ? 8 ನಾವು ಅಡ್ಮಿಷನ್ ಓದ್ಬೋ ನೋಡಿ. ನನ್ನ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಫ್ರೆಂಡ್ಸ್ ಟೈಮ್ ಕೂಡ ನೋಡ್ತಾ ಇರೋದು 12:30 ಆಗಿದೆ. ಸೊ ಈಗ ನಾವು ಹೊರಟಿದ್ದೀವಿ. ಸ್ನಾನ ಊಟ ಅದು ಇದನ್ಸು ಲೇಟ್ ಆಯಿತು. ಸೊ ಬನ್ನಿ. ಅಲ್ಲಿ ಕಿಟಕಿ ಎಲ್ಲ ಹೋಗ್ಬೇಕಾದ್ರೆ ಕಿಟಕಿ ಬಾಕ್ಲು ಹಾಕ್ಲೇಬೇಕು. ಎಲ್ಲ ಕ್ಲೋಸ್ ಮಾಡಬಾರ್ದು, ಸುಮ್ಮನೆ ಗೊತ್ತಾಗಲ್ಲ ನಿನಗೆ. ಚಿಕ್ಕ ಹುಡುಗ, ಬಟ್ಟೆ ಬೇರೆ ಸಣ್ಣ ಕಾಯ್ತಾ ಇದ್ದಾವೆ ಅಂದರೆ ನೀನು ಚಿಕ್ಕ ಪಾಪು ಅಂತಾನೆ ಅರ್ಥ. ಅದೇ ಹಾಲು ಕುಡಿದ್ರಿ? ಸಣ್ಣ ಆಗ್ತದೆ, ನಾ ಸಣ್ಣ ಆಗ್ತದೆ. ಅದೇ ಬಟ್ಟೆ ಸಣ್ಣಕ್ಕೆ ಹಾಕ್ತಿದ್ದ, ನೀ ಸಣ್ಣಕ್ಕೆ ಹಾಕ್ತಿದ್ದ ಅಂತ ಒಂದು ಗೊತ್ತಾಯ್ತಾ ಇಲ್ಲಲ್ಲ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಂತಾನೆ ಗೊತ್ತಾಗ್ತಾ ಇಲ್ಲ ಆಂಟಿ. ಅದೇ ನಿಂದು ಏನೋ ಕೇಳ್ತಿದೆ. ಅದೇ ತೆಲುಗು ಹಿಂದಿಲಿ ಯಾವ ಸಾಂಗ್ ಇಷ್ಟ? ಹೇಳ್ರಿ ಚೆನ್ನಾಗಿರುತ್ತೆ. ಡ್ರೈವಿಂಗ್ ಮಾಡುವಾಗ ನೀನು ಹಿಂದಿ ಸಾಂಗ್ ಅಯ್ಯೋ ಫಸ್ಟ್ ಕೆಡ್ದಾಗ ಹೇಳ್ತೀಯ ಹಂಗಾದ್ರೆ. ಯಾವ್ದಾರೆ ಹೇಳ್ರಿ, ನಿನ್ ಮಕ್ಳು ಕೇಳ್ತಾರೆ. ಇವತ್ತು ಅಡ್ಮಿಷನ್ ಅಪ್ಪ ಸ್ಕೂಲಿಗೆ ಅಂತ ನೋಡೇ ಬಿಡೋಣ. ಅಡ್ಮಿಷನ್ ಲೆಟ್ರ್ ಕೊಡ್ತಾರೆ, ನಾವು ಫಿಲ್ ಮಾಡಿ ಮತ್ತೆ ಡಾಕ್ಯುಮೆಂಟ್ಸ್ ಏನಾದ್ರು ಮತ್ತೆ ಜೆರಾಕ್ಸ್ ಅವು ಅಂತಂದ್ರೆ ಸರಿ ಹೋಗುತ್ತೆ ಅಲ್ಲ. ಯಕ್ಷಿತನ ಅವಾಗಲೇ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಏನ್ರಿ ಅಡ್ಮಿಷನ್ ಸಮ್ಮರ್ ಕ್ಯಾಂಪು ನಡೀತೈತಲ್ಲ ಇಲ್ಲೇ. ಬಟ್ ವಾತಾವರಣ ಮಾತ್ರ ಸೂಪರ್ ಆಗೈತೆ. ಚೊಪ್ಲಿ ಸ್ಟ್ಯಾಂಡ್ ಐತಲ್ಲ ರೀ. ನಿಮ್ದು ಯಾವ ಮಕ್ಕಳೆಲ್ಲ
ಚೆನ್ನಾಗಿ ಓದ್ತಂತ ಮಕ್ಕಳು. ನಾನು ವಾಸಂತಲ್ಲಿ ನಾನೇ ಇರೋದು. ಯಾವ ಊರು ನಾವು ಇದೆ? ನಾವಿದೆ ಅವರ ಯಾವ ಊರು ಇದೆ ಊರ? ನಮ್ದು ಆಲ್ಕೋಕ್ಕೆ ಇಲ್ಲೇ ಇರೋದು. ಮನೆ ಮಾಡಿದ್ದೀರಾ? ಹಾಗೆ ಫ್ರೆಂಡ್ಸ್ ನೋಡಿ ಸೂಪರ್ ಐತೆ ಮಾತ್ರ. ನಾ ಹಸ್ಬೆಂಡ್ ಎನ್ಕ್ವೈರಿ ಮಾಡ್ತಾವ್ರೆ. ಸ್ಕೂಲ್ ಬಗ್ಗೆ ಚಲಿದ್ದಾರೆ ಬಾ ಮನೆ ಫಸ್ಟ್ ಅಡ್ಮಿಷನ್ ಆಮೇಲೆ ಬಾ 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 ಮಗನೇ, ಇಲ್ಲೇ ಹೋಗ್ಬಿಟ್ಟು ಬರಂ ಬಾ. ಓ ಬಾ ಆಟ ಆಡೋಣ ಸ್ವಲ್ಪ ಹೊತ್ತು. ಬಾಕಂತ ಬೇಗ ಲೇಟ್ ಆಗೋದು ಪಾರ ಮಗನೇ. ಒಂದು ಆಟ ಆಡ್ಬೇಕು ನೋಡಿ. ಹೋಗಿ ಒಳಗೆ ಆಟ ಆಡ್ತಾರೆ. ಆಚೆ ಹೋಗ್ಬಿಡಕ್ಕಲ್ಲ? ಬಾ ಬರಂ ಬಾ ಮಗನೇ. ಮತ್ತೆ ಬರೋಣ ಬಾಕಂದ. ನೋಡಲ್ಲ ಅವ್ನು ಬರ್ತಿದ್ದ ನಾನು ಬಾಕಂದ. ಅವನಿಗೆ ಆಟ ಕಂದ ಬಾಕಂದ. ಆಯ್ತು ಆಟ ಆಡ. ಇಲ್ಲಿ ತಲೆ ಕಪ್ಸಲೆ ಹೋಗ್ಬರ್ನ. ಹೌದಾ, ಅದೇ ಅವ್ರು ನಿಗಿಂತ ಹೋಗ್ಬರ್ನ. ಬಂದೆ ಹೋಗೋಣ. ಇಲ್ಲೇನಾ? ಅಲ್ಲ ಇವಾಗ ಸಮ್ಮರ್ ಕ್ಯಾಂಪ್ ನಡೀತಾ ಇದ್ದಾರೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟು. ಅದು ಒಂದು ಮೆಟೀರಿಯಲ್ ಹಾಲು. ಕೆಳಗಡೆ ಎರಡಿದೆಯಲ್ಲ, ಕೆಳಗಡೆ ನೋಡಿದ್ರಲ್ವಾ? ಕೆಳಗಡೆ ನೀವು ಅಡ್ಮಿಷನ್ ಅಂತ ಅದೊಂದು ಹಾಲಿದೆ. ನೀವು ಎನ್ವೈರನ್ಮೆಂಟ್ ಈ ಕಡೆ ಒಂದು ಎನ್ವೈರನ್ಮೆಂಟ್ ಇದೆ ಕೆಳಗಡೆ. ಇದು ಮತ್ತೆ ಡ್ಯಾನ್ಸ್ ಆಗ್ತದೆ, ಅದು 4 ಎನ್ವೈರನ್ಮೆಂಟ್. ಇದೆಲ್ಲ ಮೆಟೀರಿಯಲ್ಸ್ ಎಲ್ಲ ಅರೇಂಜ್ ಮಾಡಿಲ್ಲ. ಅರೇಂಜ್ ಮಾಡಿದ್ರೆ ಇದಾಗುತ್ತೆ. ಚೆನ್ನಾಗಿದೆ ಮ್ಯಾಮ್, ಚೆನ್ನಾಗಿದೆ ಗುಂಡಣ್ಣ. ಅವರೇ ರಿಸ್ಟ್ರಿಕ್ಷನ್ ಏನಿಲ್ಲ ಬಿಡಿ, ಆಟ ಆಡ್ತಾ ಕಲಿಯೋದು ಅದು. ಈಗ ಒಂದೇ ಅಂದ್ರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಈಗ ತೋರಿಸ್ಬಿಟ್ಟು ಇಲ್ಲಿ ಬರ್ತಾರೆ. ಮಕ್ಳಿಗೆ ಇಂಟ್ರೆಸ್ಟ್ ಇರಲ್ಲ, ಒಂದೇ ರೂಮ್. ಒಂದ್ ಪೀರಿಯಡ್ ಇಲ್ಲಿ ಬರ್ತಾರೆ, ಒಂದ್ ಪೀರಿಯಡ್ ಇಲ್ಲಿಗೆ ಹೋಗ್ತಾರೆ, ಮೆಟೀರಿಯಲ್ ಬರ್ತಾರೆ, ಕ್ಲಾಸ್ ರೂಮ್ ಅಲ್ಲಿ ಇರ್ತಾರೆ. ಗೇಮ್ಸ್, ಸ್ಟೋರೀಸ್ ಎಲ್ಲ ಇರ್ತದೆ. ಇವನು ಹೆಂಗ್ ಸುಧಾರಿಸ್ತಾರೋ ಏನ್ ಕತೆನೋ ಒಂದು ಗೊತ್ತಿಲ್ಲ. ಯಕ್ಷಿತ್ ಬಾ ಮನೆಗೆ ಹೋಗೋಣ. ಲೇಟ್ ಆಯ್ತಮ್ಮ, ಲೇಟ್ ಆಯ್ತು. ಅವ್ರು ಹೋದ್ರೆ ಮತ್ತೆ ಎಲ್ಲಿ ಸೇರಿಸ್ತೇಳು. ಹಾಗೆ ಫ್ರೆಂಡ್ಸ್ ಇನ್ನು ಅಡ್ಮಿಷನ್ ಫಾರ್ಮ್ ಇಸ್ಕೊಂಡು ಜೊತೆಗೆ ಮತ್ತೆ ಫೋಟೋ ಬೇಕು ಅಂತ ಕೇಳಿದ್ರು. ಸೊ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಮಾಡಿಕೊಂಡು ಹೋಗೋಣ ಅಂತೇಳಿ ವಾಪಸ್ ಬಂದ್ವಿ. ಫೋಟೋ ಸ್ಟುಡಿಯೋದಲ್ಲಿ ಇದ್ವಿ. ಸೊ ಎಲ್ಲನೂ ಸಬ್ಮಿಟ್ ಮಾಡಿ ಮನೆಗೂ ಸಹ ರಿಟರ್ನ್ ಆದ್ವಿ. ಹಾಗೆ ಫ್ರೆಂಡ್ಸ್ ಇನ್ನು ಫೈನಲಿ ಮನೆ ಕೂಡ ಬಂದು ಕೂದಲೆಲ್ಲ ನೋಡಿ ಫ್ರೆಂಡ್ಸ್ ಆ ಥರ ಕೆದ್ರಕ್ಕಿದೆ ಅಂತೇಳಿ ಹಂಗೆ ಲಾಗ್ನ ಶುರು ಮಾಡಿಬಿಟ್ಟಿದ್ದೀನಿ. ನನ್ನ ಚಿಕ್ಕ ಮಗ ಎದ್ಬಿಡ್ತಾನೆ ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅಡ್ಮಿಷನ್ ಮಾಡಿಸಿ ಬಂದ್ವು ಪಾಪಗೆ. ಸೊ ನನ್ನ ಮಗ ಎಷ್ಟು ಬೇಗ ದೊಡ್ಡವನಾಗಿದ್ದಾನ, ಇಷ್ಟು ಬೇಗ ದಿನಗಳು ಕಳೆದೋದು ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ನನಗೆ. ಯಾಕೆಂದರೆ ಅವನು ಚಿಕ್ಕವನಿಂದ ಇಷ್ಟು ಬೇಗ ದೊಡ್ಡವನಾಗ್ಬಿಟ್ನ ಅಂತ ಫೀಲ್ ಆಗ್ತಾ ಇದೆ ನನಗೆ. ಸೊ ನಿಮಗೂ ಹೀಗೆ ಆಗಿತ್ತಾ ಕಮೆಂಟ್ ಮಾಡಿ ಆಯ್ತಾನ. ಸೊ ಆ ಥರ ಆಗಿತ್ತು. ಹಾಗೆ ಫ್ರೆಂಡ್ಸ್ ಇನ್ನು ಫೈನಲ್ ಅಡ್ಮಿಷನ್ ಮುಗಿಸ್ಕೊಂಬಂದ್ರೆ ಗುಣಣ್ಣ ಖುಷಿನಾ? ಸ್ಕೂಲಿಗೆ ಹೋಗ್ತಿದ್ಯಾ? ಓಕೆ. ಹಾಗೆ ಫ್ರೆಂಡ್ಸ್ ನಾಳೆ ಊರಿಗೂ ಸಹ ಹೋಗ್ತಾ ಇದ್ವಿ ಅಮ್ಮನ ಮನೆಗೆ. 1 ಮಂತ್ ಆಯಿತು ಹೋಗೇ ಇರಲಿಲ್ಲ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಬ್ಲಾಗ್ನ ಸಹ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನೊಂದಿಗೆ. ಅಲ್ಲಿ ಬಿಟ್ಟು ಬಾಯ್.